ವೀಕ್ಷಕರೇ, ಸಿಂಹ ರಾಶಿಯ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ. ಏಪ್ರಿಲ್ ತಿಂಗಳಲ್ಲಿ ಏನು ಲಾಭ, ಏನು ನಷ್ಟ, ಏನು ಎಚ್ಚರಿಕೆ, ಏನು ಧನಲಾಭ, ಯಾವೆಲ್ಲ ಬದಲಾವಣೆಗಳು, ಏನೆಲ್ಲ ಹೊಸ ವಿಚಾರಗಳು, ಏನೆಲ್ಲ ಅದ್ಭುತಗಳು ನಡೀತದ ಈ ತಿಂಗಳಲ್ಲಿ, ನಿಮ್ಮ ನಿರೀಕ್ಷೆಗಳು ಸಾಕಾರ ಆಗ್ತವ, ಬಹಳಷ್ಟು ವಿಷಯಗಳಿಗೆ ಸಂಬಂಧಿಸಿರುವಂತಹ ವಿಚಾರವನ್ನ ಈ ವಿಡಿಯೋದಲ್ಲಿ ತಾವು ತಿಳ್ಕೊತೀರಿ. ವಿಡಿಯೋ ತುಂಬಾ ಅಂದ್ರೆ ಇಂಪಾರ್ಟೆಂಟ್ ಆಗುತ್ತೆ. ಕೊನೆ ತನಕ ನೋಡಿ. ಕೊನೆಯಲ್ಲಿ ಅದ್ಭುತವಾದ ಫಲ ಇದೆ, ಪರಿಹಾರಗಳಿದಾವೆ. ಈ 10-12 ನಿಮಿಷ ಸಮಯ ತೆಗೆದುಕೊಂಡು ವಿಡಿಯೋ ನೋಡೋದ ಮೇಲೆ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಧನಾತ್ಮಕವಾದ ಬದಲಾವಣೆ ಆಯ್ತು ಅಂತಂದ್ರೆ ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ, ಖಂಡಿತವಾಗ್ಲೂ ಒಳ್ಳೆ ವಿಡಿಯೋ ಆಗುತ್ತೆ, ಕೊನೆ ತನಕ ನೋಡಿ. ಮತ್ತೆ ತಡ, ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಬನ್ನಿ. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಸಿಂಹ ರಾಶಿಯ ಜನ್ಮ ನಕ್ಷತ್ರಗಳೊಂದು ಬಂದು ಮಖ ನಕ್ಷತ್ರದ 4 ಚರಣ, ಹುಬ್ಬ ನಕ್ಷತ್ರದ 4 ಚರಣ, ಉತ್ತರ ನಕ್ಷತ್ರದ ಮೊದಲ 1 ಚರಣ ಈ ಸಿಂಹ ರಾಶಿಯ ಅಂಡರ್ನಲ್ಲಿ ಬರ್ತಕ್ಕಂಥದ್ದು. ಇನ್ನು ಈ ರಾಶಿಯ ವಿಶೇಷವಾಗಿರತಕ್ಕಂಥ ಗುಣಗಳ ಬಗ್ಗೆ ನೋಡೋದಾದ್ರೆ, ಲಾಂಛನ ಸಿಂಹ ಆಗಿರತಕ್ಕಂಥದ್ದು, ರವಿ ರಾಶಾಧಿಪತಿ, ಅಗ್ನಿ ತತ್ವ, ಸ್ಥಿರ ರಾಶಿ ತತ್ವ, ಪೂರ್ವ ದಿಕ್ಕು, ಪುರುಷಲಿಂಗ, ಕ್ಷತ್ರಿಯ ವರ್ಣ, ಕ್ರೂರ ಸ್ವಭಾವ, ಕಾಲಪುರುಷನ ಅಂಗದಲ್ಲಿ ಹೃದಯವನ್ನ ಪ್ರತಿಪಾದಿಸ್ತಕ್ಕಂಥದ್ದು. ರಾಶಿಯ ರತ್ನ ಬಂದು ಮಾಣಿಕ್ಯ. ರಾಶಿಯ ಅದೃಷ್ಟದ ಬಣ್ಣ ಗುಲಾಬಿ ಮತ್ತು ಕೆಂಪು. ಅದೃಷ್ಟದ ದಿನ ರವಿವಾರ ಮತ್ತು ಬುಧವಾರ. ಅದೃಷ್ಟದ ದೇವತೆ ಶ್ರೀ ಸೂರ್ಯನಾರಾಯಣ ಸ್ವಾಮಿ. ಅದೃಷ್ಟದ ಸಂಖ್ಯೆ 1, 5, 9. ಅದೃಷ್ಟದ ದಿನಾಂಕಗಳು ಬಂದು 1, 10, 19 ಮತ್ತು 28 ಆಗಿರುವಂತದ್ದು. ಮಿತ್ರ ರಾಶಿ ಬಂದು ಮೇಷ, ಮಿಥುನ, ಕನ್ಯಾ ರಾಶಿ ಆಗಿದೆ. ಶತ್ರು ರಾಶಿ ಬಂದು ವೃಷಭ, ತುಲಾ, ಕುಂಭ ರಾಶಿ ಆಗಿರುವಂತದ್ದು. ಇನ್ನು ಸಿಂಹ ರಾಶಿಯ ವಿಶೇಷವಾದ ಗುಣ ಅಂತಂದ್ರೆ ಗರ್ಜನೆ, ಸಿಂಹ ಗರ್ಜನೆ. ಇವತ್ತಿಗೂ ಛಲವಾದಿಗಳು, ಹಠವಾದಿಗಳು, ಮತ್ತೆ ದೃಢವಾದ ಸಂಕಲ್ಪದವರು, ಮನಸ್ಸಿಟ್ಟು ಅಂತಂದ್ರೆ ಅದನ್ನು ಪಡ್ಕೊಳ್ಳೋವರಿಗೆ ಬಿಡುವಂತವರಲ್ಲ. ಭೋಗಾಸಕ್ತರು, ಮಹತ್ವಾಕಾಂಕ್ಷೆಗಳು, ಬಹಳಷ್ಟು ದೂರದೃಷ್ಟಿ ಇರ್ತಕ್ಕಂಥದ್ದು, ಒಂಥರ ಸಿಂಹನ ಅಡಿಗೆ ಇರ್ತಕ್ಕಂಥದ್ದು. ಇಂತಹ ವಿಶೇಷವಾಗಿರತಕ್ಕಂಥ ವ್ಯಕ್ತಿತ್ವ ಈ ಸಿಂಹರಾಶಿಯವ್ರದ್ದು. ಇನ್ನು ಕ್ರಿಯಾತ್ಮಕತೆ ಬಹಳಷ್ಟು ಇರುತ್ತೆ. ವಿಶೇಷವಾದ ಗುಣದಲ್ಲಿ ಇವರಿಗೆ ಒಂದು ಕ್ರಿಯಾತ್ಮಕತೆ ಅಂದ್ರೆ ವಿಶೇಷವಾಗಿ ಏನೋ ಒಂಥರ ಸ್ಪೆಷಲ್ ಇರುತ್ತೆ ಇವರಲ್ಲಿ. ಜಾಸ್ತಿ ಅದನ್ನ ಏನಾದ್ರೂ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ದೊಡ್ಡ ಸಾಧನೆ ಮಾಡುವಂತ ಯೋಗ. ಉದಾರಿಗಳಿರ್ತಾರೆ, ನೋಡೋದಕ್ಕೊಂಥರ ಕಂಡ್ರು ಕೂಡ ಮನಸ್ಸಿನಲ್ಲಿ ಬಹಳಷ್ಟು ಉದಾರವಾಗಿರ್ತಕ್ಕಂಥ ಮನಸ್ಥಿತಿ. ಸ್ನೇಹಪರರು, ಸ್ನೇಹಕ್ಕೆ ಬಹಳಷ್ಟು ಒತ್ತು ಕೊಡುವಂಥದ್ದು. ಮಾತು ಕೊಟ್ಟರು ಅಂದ್ರೆ ಆ ಮಾತಿಗೆ ಕಟಿಬದ್ಧವಾಗಿರತಕ್ಕಂಥ ವ್ಯಕ್ತಿತ್ವ. ಇದೆಲ್ಲ ಪ್ಲಸ್ ಪಾಯಿಂಟ್ಗಳ ಬಗ್ಗೆ ಹೇಳ್ತಾ ಹೋದ್ರೆ 1 ಅವರ್ ಸಾಲಲ್ಲ ಸಿಂಹರಾಶಿಯವ್ರ ಬಗ್ಗೆ, ಅಷ್ಟೆಲ್ಲ ವಿಶೇಷತೆ ಇರುತ್ತೆ. ಇನ್ನ ಮೈನಸ್ ಪಾಯಿಂಟ್ಗಳು ಇರ್ಬೇಕಲ್ವಾ. ಸ್ವಲ್ಪ ಹಠವಾದ, ಅಹಂಕಾರಿ, ಮತ್ತೆ ಕೋಪಿಷ್ಠರು. ಕೋಪದಲ್ಲಿ ಹೇಳೋದೇ ಬೇಡ, ಬೆಂಕಿ ಅಂತಹ ಒಂದು ಕೋಪ ಇರುತ್ತೆ. ನೋಡಿದ್ರೆ ಬಹಳ ಜನ ಎದರ್ಕೊಂಡ್ಬಿಡ್ತಾರೆ ನಿಮ್ಗೆ. ಅಂತಹ ಒಂದು ವಿಶೇಷವಾಗಿರತಕ್ಕಂತಹ ಒಂದು ಕೋಪ ಇರುತ್ತೆ. ಸ್ವಲ್ಪ ಅದನ್ನು ಕಂಟ್ರೋಲ್ ಮಾಡ್ಕೊಂಡ್ರೆ ಒಳ್ಳೇದು. ಯಾಕಂತಂದ್ರೆ ಅದು ಎಷ್ಟೋ ಸಲ ಪ್ಲಸ್ ಆಗಿರುತ್ತೆ, ಮೈನಸ್ ಆಗಿರುತ್ತೆ ನಿಮ್ ಜೀವನದಲ್ಲಿ. ಹಾಗಾಗಿ ಸ್ವಲ್ಪ ಇದ್ರ ಬಗ್ಗೆ ಗಮನ ಇರಲಿ. ನಿಜಾನ ಸುಳ್ಳ ಬೇಕಿದ್ರೆ ಇದು ಒಂದೇ ಪಾಯಿಂಟ್ ಅಲ್ಲ, ಇದುವರೆಗೂ ಹೇಳಿರುವಂತ ಪಾಯಿಂಟ್ ನಿಜಾನ ಸುಳ್ಳ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಇನ್ನು ನಮ್ಮ ಈ ವಿಡಿಯೋದ ಮುಖ್ಯವಾದ ಟಾಪಿಕ್ ಏನ್ ಗೊತ್ತಾ, ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ. ಏಪ್ರಿಲ್ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ಏನು ಫಲ ಇದೆ ಎನ್ನುವಂಥದ್ರ ಬಗ್ಗೆ ನೋಡೋದಾದ್ರೆ, ನೋಡಿ, ನೀವು ಎಷ್ಟೇ ಅಡೆತಡೆಗಳಿರ್ಲಿ, ಈ ತಿಂಗಳಲ್ಲಿ ಎಷ್ಟೇ ಸವಾಲುಗಳಿರ್ಲಿ, ಚಾಲೆಂಜ್ ಇರ್ಲಿ, ಅಡೆತಡೆಗಳಿರ್ಲಿ, ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ನೋಡಿ, ಆ ಸಮಸ್ಯೆಗಳನ್ನ ಸರಾಗವಾಗಿ ದಾಟ್ಬಿಡ್ತೀರಿ. ಅದನ್ನ ಎದುರಿಸುವಂತಹ ಒಂದು ಚಾಣಾಕ್ಯತೆ ನಿಮ್ಮಲ್ಲಿರುತ್ತೆ. ನೋಡಿ, ಯಾವುದೇ ಒಂದು ದುಡ್ಡು ಬರೋದಕ್ಕಿರತಕ್ಕಂತ ಅಡೆತಡೆಗಳು ಇದೆಯಲ್ಲ, ಅವು ಕ್ರಮೇಣವಾಗಿ ಕಡಿಮೆ ಆಗ್ತವೆ. ಯಾವುದೋ ಒಂದು ನಿಮ್ಗೆ ದುಡ್ಡು ಬರೋದಿದೆ, ಯಾರಿಗೋ ಸಾಲ ಕೇಳಿರ್ಬೋದು, ನಿಮಗ್ ಬರುವಂತ ದುಡ್ಡು ಬರದೇ ಇದ್ದಿರಬಹುದು, ಅಥವಾ ನಿಂತು ಹೋಗಿರಬಹುದು. ಅದು ಮತ್ತೆ ಮರುಪ್ರಾರಂಭ ಆಗುತ್ತೆ. ಸರಾಗವಾಗಿ ನಿಮಗೆ ಹಣಕಾಸಿನ ಮೂಲ ಆಗುತ್ತೆ, ಹಣಕಾಸು ನಿಮಗೆ ಸಿಗುವಂತದ್ದು, ಬರುವಂತದ್ದು. ಇನ್ನು ಹೆಚ್ಚಿನ ಸಮಯ ಮನೆಯಲ್ಲೇ ಕಳೆಯುವಂತಹ ಸನ್ನಿವೇಶಗಳು, ನಿಮಗೆ ಕೆಲಸದ ವಿಚಾರವಾಗಿಯೋ, ಇನ್ನಿತರ ಅಧ್ಯಯನದ ವಿಚಾರವಾಗಿಯೋ, ಅಥವಾ ನಿಮ್ಮ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಸ್ವಲ್ಪ ಮನೆಯಲ್ಲಿ ಕಳೆಯುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಹೊಸ ಯೋಜನೆಗಳು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರೆ
ಅದು ಏನಾಗುತ್ತೆ ಅನ್ನೋದ್ರ ಬಗ್ಗೆ ಇನ್ನು ವಿಡಿಯೋ ಈಗ ಸ್ಟಾರ್ಟ್ ಆಗಿದೆ. ಇದು ನಿಜವಾಗ್ಲೂ ಬಹಳ ಅದ್ಭುತ ವಿಚಾರಗಳು ಪ್ರಸ್ತಾಪ ಆಗುತ್ತೆ ಈ ವಿಡಿಯೋದಲ್ಲಿ, ಕೊನೆ ತನಕ ನೋಡಿ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾದ ವಿಡಿಯೋ ಬರ್ತಾ ಇದೆ, ಆ ವಿಡಿಯೋನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸೋಣ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುತ್ತೆ. 80 ರಿಂದ 100 ಪುಟ ಇರುತ್ತೆ. ಅದು ನಿಮ್ಮದೇ ಆದಂತಹ ಸಂಪೂರ್ಣ ಜನ್ಮ ಜಾತಕ ಫಲ ಆಗಿರ್ತಕ್ಕಂಥದ್ದು. ನಂಬಿಕೆ ವಿಶ್ವಾಸದಿಂದ ತರಿಸ್ಕೊಳ್ಳಿ. ಜೊತೆಗೆ ನಿಮ್ಮ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಕೆಲಸ ಆಗ್ತಾ ಇಲ್ಲ, ಇನ್ನಿತರ ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಿಗೂ ಕೂಡ ಒಂದು ವಿಚಾರಗಳನ್ನ ಈ ವಿಡಿಯೋದ ಈ ಒಂದು ಜಾತಕದಲ್ಲಿ ನಿಮ್ಗೆ ಸಿಗುತ್ತೆ. ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ಇನ್ನು ನೋಡಿ, ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ನೋಡಿ, ಹೊಸ ಯೋಜನೆಗಳು, ನೀವೇನು ಒಂದು ಹೊಸ ಆಲೋಚನೆ ಇಟ್ಟಿರ್ತೀರಿ, ಹೊಸ ಯೋಜನೆಯನ್ನು ಹಾಕಿರ್ತೀರಿ, ಅಥವಾ ಹೊಸ ಕೆಲಸ, ಹೊಸ ಉದ್ಯೋಗ, ಹೊಸ ಯೋಜನೆಗಳು ಸೃಷ್ಟಿಯಾಗಿರ್ತವೆ. ಅದು ಎಕ್ಸ್ಪೆರಿಮೆಂಟ್ ಮಾಡೋದ್ರಲ್ಲಿ ನಿಸ್ಸೀಮರಾಗ್ತೀರಿ, ಅದು ಸಕ್ಸಸ್ ಆಗುತ್ತೆ. ಅಂದ್ರೆ ನಿಮಗೆ ಹೆಡ್ ಸ್ಟಿಲ್ ಆಗಿರುತ್ತೆ. ಅಂದ್ರೆ ನೀವು ಯೋಚನೆ ಮಾಡುವಂತ ದೃಷ್ಟಿಕೋನಗಳು ತುಂಬಾ ಸಕಾರಾತ್ಮಕವಾಗಿರುತ್ತೆ. ಯೋಚನೆ ಮಾಡಿರುವಂತದ್ದು ತುಂಬಾ ಸಮಾಜಕ್ಕೂ, ನಿಮಗೂ, ನಿಮ್ಮ ಯಶಸ್ಸಿನ ಜೀವನಕ್ಕೂ ತುಂಬಾ ಸಹಕಾರಿ ಆಗುವಂತಹ ಸಾಧ್ಯತೆಗಳು ಬಹಳ ಸ್ಪಷ್ಟವಾಗಿ ಕಂಡು ಬರತಕ್ಕಂಥದ್ದು. ಹೆದರುವಂತದ್ದಿಲ್ಲ, ಧೈರ್ಯವಾಗಿ ಮುನ್ನುಗ್ಗುವಂತ ಪ್ರಯತ್ನವನ್ನು ಮಾಡಿ. ಕುಟುಂಬದ ಸದಸ್ಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಲಿ. ಸ್ವಲ್ಪ ಪತಿ ಪತ್ನಿಯರ ಮಧ್ಯದಲ್ಲಿ ಚಿಕ್ಕ ಪುಟ್ಟ ವಿಚಾರಕ್ಕೆ ವಾದ ವಿವಾದಗಳು ಅಥವಾ ಮನಸ್ತಾಪಗಳು ಅಥವಾ ಗೊಂದಲಗಳು ಈ ರೀತಿ ಆಗುವಂತ ಸಾಧ್ಯತೆ ಇರುತ್ತವೆ. ಸ್ವಲ್ಪ ತಾಳ್ಮೆಯಿಂದ ಅದನ್ನೆಲ್ಲ ನಿಭಾಯಿಸುವಂತ ಪ್ರಯತ್ನವನ್ನ ಮಾಡಿಕೋಬೇಕಾಗತ್ತೆ. ಇನ್ನು ಈ ತಿಂಗಳ ಕೊನೆಯಲ್ಲಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಸುಲಭವಾಗಿ ಮಾಡಿ ಮುಗಿಸುವಂತಹ ಸನ್ನಿವೇಶಗಳಿದೆ. ಏನೆಲ್ಲ ಅಡ್ಡಿ ಇತ್ತು, ಏನೆಲ್ಲ ಅಡಚಣೆ ಇತ್ತು, ಏನೆಲ್ಲ ಗೊಂದಲಗಳಿತ್ತು, ಆ ಎಲ್ಲ ಗೊಂದಲಗಳನ್ನ ಸರಾಗವಾಗಿ ಅದನ್ನೆಲ್ಲ ಮಾಡಿ ಮುಗಿಸುವಂತಹ ಸಾಧ್ಯತೆಗಳು ಈ ಒಂದು ತಿಂಗಳಲ್ಲಿ ಕಂಡು ಬರತಕ್ಕಂಥದ್ದು. ಹಳೆಯ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಇನ್ನು ಸಂತಾನದ ಸುಖ ಸಿಗುವಂಥದ್ದು ಅಥವಾ ಮದುವೆ ವಿಚಾರದಲ್ಲಿ, ಸಂತಾನದ ವಿಚಾರದಲ್ಲಿ ಒಂದಿಷ್ಟು ಅನುಕೂಲಕರವಾದ ಫಲಗಳು ಸಿಗ್ತವೆ. ಅಧ್ಯಾತ್ಮ ಕಡೆಗೆ ಒಲವಾಗುತ್ತೆ. ಏನೋ ಒಂಥರ ನಿಮ್ಗೆ ಇಷ್ಟವಾಗಿರುವಂತ ದೇವರ ದರ್ಶನ ಮಾಡೋದು. ಸಾಮಾನ್ಯವಾಗಿ ಸಡನ್ ಆಗಿ ನಂಬುವಂತ ವ್ಯಕ್ತಿ ಅಲ್ಲ ಸಿಂಹರಾಶಿಯವರು. ನಂಬುದ್ರು ಅಂತಂದ್ರೆ ಬಹಳ ಮನಸ ಇಚ್ಛೆಯಿಂದ ನಂಬಿಡ್ತಾರೆ. ಅದು ಜನಗಳಿಗೆ ಇರ್ಲಿ, ದೇವ್ರಿಗೆ ಇರ್ಲಿ, ಮತ್ತೊಂದು ಕೆಲಸಗಳ ಬಗ್ಗೆ ಇರ್ಲಿ, ಈ ತರ ಒಂದು ವ್ಯಕ್ತಿತ್ವ ಇರುತ್ತೆ. ಸ್ವಲ್ಪ ದುಷ್ಟ ಚಟಗಳಿಂದ ದೂರ ಇರಬೇಕು. ನಿಮ್ಮಲ್ಲಿ ದುಷ್ಟ ಚಟಗಳಿಗೆ ಏನ್ ಬೇಕೋ ಎಲ್ಲ ವ್ಯವಸ್ಥೆ ಅಂತೂ ಇರುತ್ತೆ. ಆದ್ರೆ ನೀವು ದೃಢವಾದ ಸಂಕಲ್ಪ ಮಾಡ್ಬೇಕು, ಅದರಿಂದ ಹೊರಗಡೆ ಬಂದ್ಬಿಡ್ಬೇಕು. ಅದರಿಂದ ನಾನು ಒಂದು ಒಂದು ದೃಢವಾದ ಸಂಕಲ್ಪ ಮಾಡ್ಕೋಬೇಕು ಅನ್ನುವಂತ ಭಾವನೆ ಇದ್ರೆ ಆ ದುಷ್ಟ ಚಟಗಳಿಂದ ಹೊರಗಡೆ ಬರುತ್ತಾರೆ. ಅಷ್ಟು ಸ್ಟ್ರಾಂಗ್ ಮೈಂಡ್ ಸೆಟ್ ಇದೆ ನಿಮಗೆ, ಪ್ರಯತ್ನ ಪಡಿ. ಇನ್ನು ಕೆಲವೊಬ್ಬರಿಗೆ ಸ್ವಲ್ಪ ಕೆಟ್ಟ ಸುದ್ದಿಗಳು, ಬೇರೆ ಕಡೆಯಿಂದ ಸ್ವಲ್ಪ ಬೇಸರ ಆಗುವಂತ ವಿಷಯಗಳು ಕೇಳಬಹುದು. ನಿಮ್ಮ ಯೋಜನೆಗಳಲ್ಲಿ ಕೆಲವೊಂದು ಸಾಕಷ್ಟು ಅಡೆತಡೆಗಳು ಇರ್ತವೆ. ಆ ಎಲ್ಲ ಅಡೆತಡೆಗಳು, ಆ ಎಲ್ಲ ಗೊಂದಲಗಳನ್ನ ಸಮರ್ಥವಾಗಿ ನಿಭಾಯಿಸುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಏನಪ್ಪಾ ಗೊಂದಲ ಇದೆ ಅಂತ ತಿಳ್ಕೊಂಡು ಚಿಂತೆ ಮಾಡುವಂತದ್ದಿಲ್ಲ. ತುಂಬಾ ಒಳ್ಳೆ ಫಲ ಇದೆ ಅಂತ ಹೇಳ್ತಿದ್ದಾರೆ, ಏನ್ ಮಾಡೋದು, ಇಷ್ಟೆಲ್ಲ ಕಷ್ಟಗಳು ಬರ್ತಾ ಇದೆ ಅಂತ ನೊಂದ್ಕೋಬೇಡಿ.
ಧೈರ್ಯಂ ಸರ್ವತ್ರ ಸಾಧನ, ಧೈರ್ಯವಾಗಿ ಮುನ್ನುಗ್ತಾ ಇರಿ, ಖಂಡಿತ ಒಳ್ಳೇದಾಗುತ್ತೆ. ಉದ್ಯೋಗಸ್ಥರಿಗೆ ಉತ್ತಮವಾದಂತಹ ಅವಕಾಶಗಳಿದೆ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಒಂದು ಒಳ್ಳೆ ಆಫರ್ಗಳು ಇರ್ತವೆ. ಸಿಕ್ಕಿರುವಂತದನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳಿ. ಇನ್ನು ವೃತ್ತಿಯಲ್ಲಿ ಧನಾತ್ಮಕವಾದ ಫಲಿತಾಂಶ ಇದೆ. ಈ ಸ್ವಲ್ಪ ಖರ್ಚಿಗಿಂತ ಹೆಚ್ಚು ಆದಾಯ ನಿರೀಕ್ಷೆ ಮಾಡಬಹುದು ಈ ತಿಂಗಳಲ್ಲಿ. ಮೊದಲೇ ಸಿಂಹ ರಾಶಿಯವರು ಅಂದ ತಕ್ಷಣ ಖರ್ಚು ಅಂತಂದ್ರೆ ಮುಗಿದೋಯ್ತು. ಕೈಯಲ್ಲಿ ದುಡ್ಡು ಎಷ್ಟು ಬಂದ್ರು ಕೂಡ ಇಟ್ಕೊಳಕ್ ಆಗಲ್ಲ. ಏನೋ ಒಂದು ವಸ್ತು ತಗೊಂಡ, ಒಡವೆ ತಗೊಂಡ, ಬೆಲೆ ಬಾಳೋ ವಸ್ತು ತಗೊಂಡ, ಐಷಾರಾಮಿಯಾಗಿರ್ಬೇಕು ಅನ್ನುವಂತ ವ್ಯಕ್ತಿತ್ವ ಅಲ್ವಾ. ಹಾಗಾಗಿ ಎಷ್ಟು ದುಡ್ಡು ಕೊಟ್ರು ಕೈಯಲ್ಲಿ ಉಳಿಯೋದೇ ಇಲ್ಲ. ಇಲ್ಲಿ ಸ್ವಲ್ಪ ಆದಾಯಗಳು ಚೆನ್ನಾಗಿರೋದ್ರಿಂದ ಇನ್ನೊಂದಿಷ್ಟು ಇದೇ ಇರುತ್ತೆ, ಅದು ಮಜಾ ಮಾಡುವಂಥದ್ದು. ಜೊತೆಗೆ ಸಂತಸ, ತೃಪ್ತಿ, ಸಂತಾನಕ್ಕೆ ಸಂಬಂಧಿಸಿರುವಂತದ್ದು ಅಥವಾ ಮದುವೆಗೆ ಸಂಬಂಧಿಸಿರುವಂತಹ ಅವಕಾಶಗಳಿದೆ. ದೇವಸ್ಥಾನಗಳ ಭೇಟಿಯಿಂದ ನೆಮ್ಮದಿ ಸಿಗುತ್ತೆ. ಕೆಲವೊಬ್ಬರು ವಾದ ವಿವಾದಗಳಲ್ಲಿ ಸಿಕ್ಕಾಕೊಳ್ಳುವಂತ ಸಾಧ್ಯತೆಗಳು ಇರ್ತವೆ. ವಾದ ವಿವಾದಗಳಲ್ಲಿ ಭಾಗವಹಿಸಬೇಡಿ. ನಿಮ್ಮನ್ನು ನೋಡಿದ್ರೆ ಎಷ್ಟೋ ಜನ ಹೆದರ್ತಾರೆ. ನೀವಾಯ್ತು, ನಿಮ್ ಕೆಲಸ ಆಯ್ತು, ನುಗ್ಗುತ್ತಾ ಇರಿ, ಒಳ್ಳೇದಾಗುತ್ತೆ. ಇನ್ನು ನಿಮ್ಮ ಜನ ಪ್ರೀತಿಯಿಂದ ನಿರಂತರವಾಗಿ ಅತಿಥಿಗಳ ಭೇಟಿ ಆಗುವಂತ ಸಾಧ್ಯತೆಗಳಿದೆ. ಅಂದ್ರೆ ನಿಮಗೆ ಪ್ರೀತಿ ಪಾತ್ರರು ನಿಮ್ಮನ್ನು ಭೇಟಿ ಆಗ್ತಾರೆ, ನೀವ್ ಯಾರಿಗೋ ಭೇಟಿ ಆಗೋದಿದ್ರೆ ಭೇಟಿ ಆಗ್ತೀರಿ. ಇನ್ನು ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಆಗ್ಲೇ ಹೇಳಿದೀವಿ, ಗಮನ ಕೊಡಿ. ಶೀತ ಬಾಧೆ ಅಂತ ಸಮಸ್ಯೆಗಳ ಬಗ್ಗೆ ಎಚ್ಚರ ಇರಲಿ. ಆಸ್ತಿ ವಿವಾದಗಳು ಕೆಲವೊಂದು ಜನರಿಗೆ ತಲೆದೂರ್ತವೆ. ಶತ್ರುಗಳು ಕಾಲೆಳೆಯೋದಕ್ಕೆ ಪ್ರಯತ್ನ ಪಡ್ತಾರೆ, ಬಟ್ ಸೋತೋಗ್ತಾರೆ. ಇದು ಒಂದು ಗಮನದಲ್ಲಿ ಇಟ್ಕೋಬೇಕಾಗಿರುವಂತದ್ದು. ನೀವು ಸೋಲನ್ನು ಸುಲಭವಾಗಿ ಒಪ್ಕೊಳ್ಳುವಂತ ಮಾತೇ ಇಲ್ಲ, ಯಾಕಂದ್ರೆ ನಿಮ್ಮ ವ್ಯಕ್ತಿತ್ವವೇ ಹಾಗೆ ಇರುತ್ತೆ. ಹಾಗಾಗಿ ಶತ್ರುಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕಿಂತಲೂ ನಿಮ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಿ. ಏನ್ ಮಾಡ್ಬೇಕಾಗಿದೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಸಾಕು. ಶತ್ರುಗಳು ಸಡನ್ ಆಗಿ ಸೋಲನ್ನ ಒಪ್ಕೋತಾರೆ ನಿಮ್ಮ ವೈಯಕ್ತಿಕ ಏಳಿಗೆಯನ್ನ ನೋಡಿ. ಇದನ್ನ ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ನೀವು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಂಡ್ರೆ ತುಂಬಾ ಉಪಯೋಗ ಆಗುತ್ತೆ. ವಿಡಿಯೋದುದ್ದಕ್ಕೂ ನಿಮಗೆ ಒಂದು ಒಳ್ಳೆ ಪಾಸಿಟಿವ್ನೆಸ್ ಇದೆ, ಒಳ್ಳೆ ಫಲಗಳು ಸಿಗ್ತಾ ಇದೆ ಅಂತ ಹೇಳಿದೀವಿ. ಆದ್ರೆ ಎಚ್ಚರಿಕೆಗಳೇನು ಸುಲಭದ್ದೇನಿಲ್ಲ, ಹೋಗುವಂತ ದಾರಿ ಸುಲಭ ಅಂತೂ ಇಲ್ಲ. ವಿಡಿಯೋದುದ್ದಕ್ಕೂ ಅಲ್ಲಲ್ಲಿ ಕೆಲವೊಂದು ಎಚ್ಚರಿಕೆಗಳಿದೆ, ಅದನ್ನ ನೀವು ಅನುಸರಿಸಿದ್ರೆ ಖಂಡಿತ ಒಳ್ಳೆ ಫಲ ಸಿಗುತ್ತೆ. ಇನ್ನೂ ಒಳ್ಳೆ ಫಲ ಸಿಗೋದಕ್ಕೆ ದೈವ ಕೃಪೆ ಬೇಕಲ್ವಾ, ಪರಿಹಾರಗಳು ಬೇಕಲ್ವಾ. ಆ ಪರಿಹಾರಗಳನ್ನು ತಿಳಿಸ್ಕೊಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಸಿಗುತ್ತೆ. ನಿಮ್ಗೆ ಇಷ್ಟವಾಗಿರುವಂತ ವಿಡಿಯೋ ನೋಡ್ಕೊಳ್ಳಿ. ಮತ್ತೊಂದು ರಿಕ್ವೆಸ್ಟ್, ನಿಮ್ಮ ಅಮೂಲ್ಯ ಅಭಿಪ್ರಾಯ ತಿಳಿಸಿ. ನಿಮ್ಮ ಕಾಮೆಂಟ್ ನಮಗೆ ತುಂಬಾ ಉಪಯೋಗ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ, ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಸಿಂಹ ರಾಶಿಯವರ ಪರಿಹಾರಗಳನ್ನ ನೋಡೋದಾದ್ರೆ ನೋಡಿ, ಶ್ರೀ ಕಾರ್ತಿಕೇಯ ಸ್ತೋತ್ರವನ್ನು ಪಠಣ ಮಾಡ್ತಕ್ಕಂಥದ್ದು, ಶ್ರೀ ವೆಂಕಟೇಶ್ವರ ಸ್ವಾಮಿಯ ಕ್ಷೇತ್ರ ದರ್ಶನ ಮಾಡಿದ್ರಂತೂ ಬಹಳ ಅದ್ಭುತವಾದಂತ ಫಲ ನಿಮಗೆ ಸಿಗುತ್ತೆ. ಪ್ರಯತ್ನ ಪಡಿ, ಅವಕಾಶ ಇದ್ರೆ ಖಂಡಿತವಾಗ್ಲೂ ಒಳ್ಳೆಯ ಅವಕಾಶ ಸಿಗುತ್ತೆ, ಫಲ ಸಿಗುತ್ತೆ. ಇನ್ನೊಂದು ನಾವು ಎಲ್ಲರಿಗೂ ಹೇಳಿದೀವಿ, ಈ ಏಪ್ರಿಲ್, ಮೇ, ಜೂನ್ ತಿಂಗಳವರೆಗೆ ತುಂಬಾ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಪಶು ಪಕ್ಷಿಗಳಿಗೆ ಬಹಳ ತೊಂದರೆ ಆಗುತ್ತೆ. ಅದಕ್ಕೆ ಅನ್ನ, ಆಹಾರ, ನೀರನ್ನ ಇಡುವಂತ ಪ್ರಯತ್ನವನ್ನ ಮಾಡಿ ಟೆರೆಸ್ ಮೇಲೆ. ಇದರಿಂದ ಒಳ್ಳೆ ಫಲ ಸಿಗುತ್ತೆ ನಿಮಗೆ. ಖಂಡಿತವಾಗ್ಲೂ ಒಳ್ಳೆ ಫಲಗಳು ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.